ಚಾರ್ವಿ, ನಾವು ಇದುವರೆಗೂ ಎಲ್ಲ ಸ್ವರಚನೆಗಳನ್ನು ಅಭ್ಯಾಸ ಮಾಡಿದ್ದೀವಿ. ಈಗ ನೀನು ಈ ಸ್ವರಚನೆಗಳನ್ನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀಯ ಅನ್ನೋದಕ್ಕೆ ಒಂದು ಕಿರುಪರೀಕ್ಷೆ. ಏನಪ್ಪ ಅಂದರೆ ಪುನರಾವರ್ತನೆ ಮಾಡ್ತಾಯಿದ್ದೀನಿ. ಇವತ್ತು ಕಪ್ಪಲಿಗೆ ಮೇಲೆ 10 ಮತ್ತು 20 ಇರ್ತಕ್ಕಂಥ ಸ್ವರಚಿಹ್ನೆಗಳ ಪದಗಳನ್ನು ಬರೆದಿದ್ದೀನಿ. ಅವುಗಳನ್ನು ಒಂದೊಂದಾಗಿ ಬಿಡಿಸಿ ಹೇಳಪ್ಪ. ಪುನರಾವರ್ತನೆ 10 7 ಜಗಸು 0 ಜಿಂಗ್ ಕಕ್ಕೆತ್ವಕ್ಕೆ ಜಿಂಕೆ ಸಕಲ್ 0 ಸಂ ಜಕೆತ್ವಜೆ ಸಂಜೆ ತಕಲ್ 0 ತಂ ಗಗುಸುಗಿ ತಂಗಿ ಸಕಲ್ 0 ಸಂ ದಕೆತ್ವ ದೀರ್ಘದೆ ಹ ಸಂದೇಹ ಸಕಲ್ 0 ಸಂ ದಕೆತ್ವ ದೀರ್ಘದೆ ಲ ಸಂದೇಶ ಸಕವತ್ತು ಸ್ವ ತಕೆಲ್ 0 ತಹ ಸ್ವತಃ ಒಗಸುವಿ ನಕೆಲ್ 0 ನಹ ವಿನಃ ದಕಮುದ್ದು ಖಕೆಲ್ 0 ಕಹ ದುಃಖಃ ಒಗಸುವಿ ಸಕೆಲ್ 0 ಗಸೆ ಸಕೆಲ್ 0 ಶಹ ವಿಶೇಷಃ ತ ತಕ್ಕೆವತುತ್ವ ಸಕೆಲ್ 0 ಶಹ ತತ್ವಶಃ ಕೆಎಂ ಸಕೆಲ್ ಚ ಔಸರ್ ಕತವಿ ಕೆಎಂ ಚಾರ್ವಿ. ಸೂಪರ್ ಮೊರೆ, ಸೂಪರ್. ಭಾಳ ಚೆನ್ನಾಗಿ ಹೇಳಿದೀಯ. ಅಂದರೆ ನೀನು ಎಲ್ಲ ಸ್ವರಚಿಹ್ನೆಗಳನ್ನು ಬಹಳ ನಿಖರವಾಗಿ ತಿಳ್ಕೊಂಬಿಟ್ಟಿದೀಯ. ಅದರಿಂದ ನೀನು ಇಷ್ಟು ಲೀಲಾಜಾಲವಾಗಿ ಎಲ್ಲವನ್ನು ಪದಗಳನ್ನು ಓದ್ತಾ ಇದ್ದೀಯ. ಇದನ್ನು ನಾನು ಮಾಡಿದ್ದು ಇವತ್ತಿಗೆ ನನಗೆ ಸಾರ್ಥಕವಾಯಿತು. ಯಾಕೆಂದರೆ ನಾನು ಮಾಡಿದ್ದನ್ನು ನೀನು ಅಷ್ಟು ಚೆನ್ನಾಗಿ ತಿಳ್ಕೊಂಡಿದೆಯಲ್ಲ, ಅದಕ್ಕೆ ನನಗೆ ಸಂತೋಷವಾಗ್ತಾಯಿದೆ. ಅದಕ್ಕೋಸ್ಕರ ನಿನಗೆ ಟ್ರಿಬಲ್ ಥ್ಯಾಂಕ್ಸ್ ಕೊಡ್ತಾಯಿದ್ದೀನಿ. ಥ್ಯಾಂಕ್ಸ್. ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ. ಧನ್ಯವಾದಗಳು. ಹೋಗಿ ಬರುತ್ತೇನೆ. ಹೋಗಿ ಬಾರಪ್ಪ. ಭಗವಂತ ನಿನಗೆ ಯಾವಾಗಲೂ ಒಳ್ಳೇದು ಮಾಡಲಿ.